ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವ ನಳಮಹಾರಾಜರು ಬರ್ತಾರೆ, ಏನೆಲ್ಲ ಅಡುಗೆಗಳನ್ನು ಪ್ರಿಪೇರ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಲ್ವಾ? ನನಗೂ ಕೂಡ ಇದೆ. ಹಾಗಾದ್ರೆ ತಡ ಯಾಕೆ ಮಾಡೋದು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಲೋ ಸರ್. ಹಲೋ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಜ್ಞಾನೇಶ್ ಅಂತ. ಓಕೆ, ಜ್ಞಾನೇಶ್ವರ ಎಲ್ಲಿಂದ ಬಂದಿರೋದು? ನಾನು ನಾಗರಬಾವಿಯಿಂದ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಡಿಶಸ್ ಅನ್ನ ಹೇಳ್ಕೊಡ್ತೀರಾ? ಇವತ್ತು ನಾನು ಇನ್ಸ್ಟೆಂಟ್ ಇಡ್ಲಿ ಮಾಡೋದು ಹೇಳ್ತಾ ಇದ್ದೀನಿ. ಓಕೆ. ಸೊ ಯೂಶಲಿ ನಾವು ಇಡ್ಲಿ ಮಾಡಬೇಕಂದ್ರೆ ಒಂದು ದಿವಸ ಹಿಂದೆನೇ, ಅದು ಹಿಂದಿನ ದಿನ ಬೆಳಗ್ಗೆನೇ ನಾವು ಎಲ್ಲ ನೆನೆ ಹಾಕಿ ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯ ಎಲ್ಲ ಹಾಕಿ ಆಡಿಸಿ ಒಂದು ಓವರ್ ನೈಟ್ ಫ್ರಾಗ್ಮೆಂಟ್ ಮಾಡಿ ನೆಕ್ಸ್ಟ್ ಡೇ ಮಾಡ್ತೀವಿ. ಸೊ ಬೆಳಗ್ಗೆ ಎದ್ವಿ, ಇಡ್ಲಿ ತಿನ್ಬೇಕನ್ನಿಸ್ತು, ಸೊ ಇನ್ಸ್ಟೆಂಟ್ಲಿ ಇಡ್ಲಿ ಮಾಡೋಣ ಅಂತ. ಸೊ ಹಾಗಾದ್ರೆ ಇವತ್ತು ಇನ್ಸ್ಟೆಂಟ್ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಉದ್ದಿನ ಇಡ್ಲಿ. ಓಕೆ. ಸೊ ಜ್ಞಾನೇಶ್ ಅವರೇ, ಇನ್ಸ್ಟೆಂಟ್ ಇಡ್ಲಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳಿ. ಸರಿ. ಓಕೆ. ಸೊ ಮೊದಲು ನಾವು ಫಾರ್ ಎಕ್ಸಾಂಪಲ್ 6 o'clock ಎದ್ದರೆ ಅವಾಗ ಒಂದು ಸ್ವಲ್ಪ ಅಕ್ಕಿ ನುಚ್ಚು, ಇದು ಸಣ್ಣದು, ಅದನ್ನು ನೆನೆಸಿಟ್ರಾಯ್ತು. ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಉದ್ದಿನ ಇಡ್ಲಿ ಅಂತಲೇ ಕರೆಯೋದು. ಇದು ನರಸೀಪುರ, ಮೈಸೂರು ಆ ಸೈಡ್ ಜಾಸ್ತಿ ಮಾಡ್ತಾರೆ. ಓಕೆ. ಸೊ ಇದು ಉದ್ದಿನ ಬೇಳೆ ಅದನ್ನು ನೆನೆಸಿಟ್ಟಿದ್ದೀವಿ. ಇದಕ್ಕೆ ಹಾಕೋಕ್ಕೆ ಕಡಲೆಬೇಳೆ. ಸೊ ಇದು ಸಬ್ಸಿಗೆ ಸೊಪ್ಪು, ಇಲ್ಲಿ ಸಬ್ಬಸಿಗೆ ಸೊಪ್ಪು ಅಂತಾರೆ ಬೆಂಗಳೂರಲ್ಲಿ. ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿಕೊಂಡಿರೋ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಮತ್ತು ಲಾಸ್ಟಲ್ಲಿ ಉಪ್ಪು ಬೇಕೇ ಬೇಕು, ರುಚಿ ಎಲ್ಲದಕ್ಕೂ ರುಚಿ ಹಾಕಲೇಬೇಕು. ಸೊ ಇದನ್ನು ಮಾಡೋಕ್ಕೆ ನಾವು ಫಸ್ಟು ಉದ್ದನ್ನ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಓಕೆ, ಫೈನ್. ಹಾಗೆ ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡೋಣ. ಸೊ ನೀವೇನು ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ? ನಾನು ಸಾಫ್ಟ್ವೇರ್ ಇಂಜಿನಿಯರು. ಓಕೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಕೊಂಡು ಕುಕಿಂಗ್ ಅಲ್ಲಿ ಹೇಗೆ ಸೊ ಆ್ಯಕ್ಚುಲಿ ಏನು ಗೊತ್ತಾ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕುಕಿಂಗ್ ಬೇಕು. ಆನ್ ಸೈಟ್ ಹೋಗ್ತಾ ಇರ್ತೀವಿ. ನಾನು ಪ್ಯೂರ್ ವೆಜಿಟೇರಿಯನ್, ನನಗೆ ನಾನ್ ವೆಜ್ ಎಲ್ಲೂ ಸಿಗಲ್ಲ. ಸೊ ನಾವೇ ಮಾಡ್ಕೋಬೇಕಲ್ಲ. ಅಲ್ಲಿವರೆಗೂ ನಾವು ಕಿಚನ್ ಕಡೆ ಹೋಗೇ ಇರಲಿಲ್ಲ. ಅಲ್ಲೆಲ್ಲ ಹೋದಾಗ ವಿಡಿಯೋ ಕಾಲ್ ಎಲ್ಲ ಮಾಡಿ ನಮ್ಮನ್ನ ಹತ್ರ ಹೇಳ್ಸ್ಕೊಂಡು ಏನು ಮಾಡಬೇಕು. ವೆರಿ ಇಂಟ್ರೆಸ್ಟಿಂಗ್ ಅಲ್ಲ? ಹೌದು. ನಮ್ಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಮನೆ ವ್ಯಾಲ್ಯೂ, ಅಡುಗೆ ವ್ಯಾಲ್ಯೂ ಎಷ್ಟು ಕಷ್ಟ. ಬ್ಯಾಚುಲರ್ ಆಗಿದ್ದಾಗ ಗೊತ್ತಿರಲ್ಲ. ಅಮ್ಮ ಮಾಡಾಕ್ತಾ ಇರ್ತಾರೆ, ನಾವು ತಿಂದಾಗ್ತಾ ಇರ್ತೀವಿ. ಸೊ ಅಲ್ಲಿ ಹೋದಾಗ ನಮಗೆ ಏನಂದರೆ ಉಪ್ಪಿಟ್ಟೆಲ್ಲ ತಿಂತಾನೆ ಇರಲಿಲ್ಲ ನಾವು ಮೊದಲು. ಸೊ ಉಪ್ಪಿಟ್ಟು ಒಂಥರ ಮೃಷ್ಟಾನ್ನ ಭೋಜನ ಆಗ್ಬಿಡುತ್ತಲ್ಲಿ. ಸೊ ಇದನ್ನು ಗ್ರೈಂಡ್ ಮಾಡೋಣ. ಇಷ್ಟು ನೀರು ಹಾಕಬೇಕಾ? ಸ್ವಲ್ಪ ಹಾಕಿದ್ರೆ ಆಯಿತು, ಇಲ್ಲ ಅಂದರೂ ಓಕೆ. ಸ್ವಲ್ಪ ಹಾಕಿ. ಆಗಿದೆ ಅನ್ಸುತ್ತೆ. ಹಾಂ, ಥ್ಯಾಂಕ್ ಯು. ಓಕೆ. ಅಕ್ಕಿ ನುಚ್ಚಿತ್ತಲ್ಲ, ಓಕೆ. ಸೊ ಇದನ್ನ ಇದು ಇಡ್ಲಿ ಅಕ್ಕಿ ಅಂತಲೂ ಹೇಳ್ತಾರೆ, ಸಣ್ಣದಾಗಿ ಸಿಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಅಕ್ಕಿ ನುಚ್ಚು ಅಂತ ಹೇಳ್ತಾರೆ. ಅಕ್ಕಿ ನುಚ್ಚು ತುಂಬ ಫೈನ್ ನುಚ್ಚು. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದನ್ನ ನೆನೆಯಕ್ಕೆ ಬಿಡಬೇಕಾ ಅಥವಾ ಇಲ್ಲ, ಈಗ ನೆನೆಯಕ್ಕೆ ಬಿಡೋಂಗಿಲ್ಲ. ನಾವು ಆಲ್ರೆಡಿ ನಾವು ಉದ್ದನ್ನ ನೆನೆಸಿಟ್ಟಿದ್ದೀವಲ್ಲ. ಸೊ ಇದು ತಕ್ಷಣಕ್ಕೆ ಮಾಡೋಕ್ಕೆ. ಸೊ ಯಾರೋ ಬಂದರು ಮಾಡಬೇಕಲ್ಲ, ಇಲ್ಲ ನಮಗೆ ಅನಿಸ್ತು ಯಾರಾದರೂ ಬಂದರೆ ಸಿಂಪಲ್ ಆಗಿ ಈಸಿಯಾಗಿ ಮಾಡಿ ಮುಗಿಸ್. ಸೊ ಇದನ್ನು ಮಿಕ್ಸ್ ಮಾಡೋಣ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ಕೊಂಡಿರ್ತೀರಾ? ನಾನು ಫ್ರೀ ಟೈಮಲ್ಲಿ ಜಾಸ್ತಿ ಮೂವಿ ನೋಡ್ತೀನಿ. ಕನ್ನಡ ಫಿಲಮ್ಗಳು ಯಾವುದು ಬಿಡಲ್ಲ. ಸ್ಯಾಟರ್ಡೆ ಸಂಡೇ ನಮಗೆ ಫ್ರೀ ರಜೆ ಇರುತ್ತೆ. ತಕ್ಷಣ ನಾವು ಪ್ರತಿ ಸ್ಯಾಟರ್ಡೇ ಒಂದು ಮೂವಿ ನೋಡಲೇಬೇಕು, ಯಾವುದಾದ್ರೂ ಸರಿ. ಈಗ ಬ್ಯಾಚುಲರ್ ಲೈಫ್ ಅಂದರೆ ಫಸ್ಟ್ ನೆನಪಾಗೋದು ಮ್ಯಾಗಿ. ಸೊ ನೀವು ಯಾವತ್ತಾದ್ರೂ ಮ್ಯಾಗಿ ಮಾಡ್ಕೊಂತೀರಾ? ಅಯ್ಯೋ, ಈ ಮ್ಯಾಗಿ ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಫಸ್ಟು ನಮ್ಗೆ ಇನ್ನೂ ರೂಮ್ಗೆ ಹೋಗಿ ಸಿಕ್ಕಿರಲಿಲ್ಲ, ಮನೆಯೆಲ್ಲ ಸಿಕ್ಕಿರಲಿಲ್ಲ. ನಾವು US ಹೋದಾಗ ಆಗ ಲಾಡ್ಜಲ್ಲಿ ಇರಬೇಕಲ್ಲ. ಸೊ ಮ್ಯಾಗಿ ಇಸ್ ದ ಸೇವರ್. ಸೊ ಒಂದು 2 ನಿಮಿಷ ಹಾಕು, ಓವನಲ್ಲಿಡು. ಸ್ಟವ್ ಎಲ್ಲ ಏನು ಇರ್ತಾ ಇರಲಿಲ್ಲ, ಬರೀ ಅಲ್ಲ ರೂಮಲ್ಲೆಲ್ಲ ಒಂದೇ ನಿಮಿಷ. ಅವಾಗಿಂದ ಸೊ ಮೇಡ್ ಅಪ್ ಮೈ ಮೈಂಡ್, ಏನೋ ಒಂದು ಅಡುಗೆ ಮಾಡಬೇಕು ಅಂತ. ಸೊ ಅವಾಗ ವಿಡಿಯೋ ಕಾಲ್ ಮಾಡಿ. ಸೊ ಇದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬಂತು. ಓಕೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಏನು ಮಾಡೋದು? ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಇದಕ್ಕೆ ಒಳಗಡೆ ಹಾಕೋಣ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ಕಡಲೆಬೇಳೆ, ಇದು ನೆನೆಸಿಟ್ಕೊಂಡಿರೋದು. ಸೊ ಕಡಲೆಬೇಳೆ ಹಾಕೋಣ. ಓಕೆ, ಅದನ್ನ ಗ್ರೈಂಡ್ ಏನು ಮಾಡ್ಕೊಳ್ಳೋ? ಅದೆಲ್ಲ ಏನು, ಅದು ಸಿಗ್ತಾ ಇರಬೇಕು. ಸೊ ಇಂಟೆನ್ಷನ್ ಏನಪ್ಪ ಅಂದರೆ, ಈ ಇಡ್ಲಿದು ನಿಮಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇರಲ್ಲ, ಚಟ್ನಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಇದರಲ್ಲೇ ನಾವೆಲ್ಲನೂ ಹಾಕ್ತಾಯಿದ್ದೀವಿ.
ಸೊ ಇನ್ಸೈಡ್ ಗ್ರೈಂಡಿಂಗ್ ತಿಂತಾ ಇರಬೇಕಾದ್ರೆ ನಿಮಗೆಲ್ಲ ನಿಮಗೆ ಆ ಫ್ಲೇವರ್ಸು. ಈಗ ದೋಸೆಲಿ ಉತ್ತಪ್ಪ ಮಾಡ್ಕೊಂಡು ಹೇಗೆ ತಿಂತೀವಿ ತಿಂತೀವಿ ಆ ಥರ, ಅದಕ್ಕೆ ಬೇಕಾಗಿಲ್ಲ ಚಟ್ನಿ. ಸೊ ಇದಕ್ಕೆ ಇದು ಸಬ್ಸಿಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ರು ನಿಮ್ಗೆ ಅದು ವೆರಿ ಗುಡ್ ಫಾರ್ ಹೆಲ್ತ್ ಮತ್ತು ಅದಟ್ಟು ಅರೋಮ ಬರ್ತಾ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಆನಿಯನ್ನು ಆಮೇಲೆ ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ, ನಿಮಗೆ ಒಂಥರ ಗ್ರೀನ್ ಇಡ್ಲಿ. ಹೌದು. ಈರುಳ್ಳಿ ಆಯಿತು, ಸ್ವಲ್ಪ ಖಾರ ಚಟ್ನಿಗೆ ಖಾರ ಇರಲೇಬೇಕು. ಸೊ ಇದು ಮೆಣಸಿಕಾಯಿ, ಇದನ್ನು ಲಾಸ್ಟಲ್ಲಿ ಹಾಕೋಣ, ಉಪ್ಪು ಟೇಸ್ಟ್ಗೆ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ನಿಮ್ಮ ಪ್ರಾಪರ್ ಊರು ಯಾವುದು? ಸೊ ನಂದು ಟಿ ನರಸೀಪುರ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ. ನಮ್ಮ ತಂದೆದು ಚಿದ್ರಳ್ಳಿ ಅಂದ್ಬಿಟ್ಟು, ಅದ್ರ ಹತ್ರನೇ. ಮನೆಗೆ ಹೋದಾಗೆಲ್ಲ ಮಾಡ್ತಿರ್ತೀರಾ ಅಡುಗೆನ? ಮನೆಯಲ್ಲೆಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ. ಬಟ್ ಅಮ್ಮ ಎಲ್ಲ ಇದ್ದರೆ ಬಿಡಲ್ಲ. ಸೊ ನಮ್ಮ ಫ್ರೆಂಡ್ಸ್ಗೆ ಯಾರು ಇಲ್ಲದಾಗ ಕರೆದು ತಿಂಡಿ, ನಮ್ಮದು ವೆಜ್ ಏನೇನೋ ಹೊಸ ಅದು ಟ್ರೈ ಮಾಡ್ತಾ ಇರ್ತೀವಿ. ಒಬ್ಬೊಬ್ಬರನ್ನೇ ಬಲಿಕ ಬಕ್ರ ಮಾಡ್ಕೊಂಡು ಬಲಿಕ ಬಕ್ರ ಅಂತ ಇಲ್ಲ, ಅವ್ರಿಗೆ ಸ್ವಲ್ಪ ಇಷ್ಟ, ಏನೋ ಮಾಡ್ತೀನಿ ನೀನು ಹೊಸದಾಗಿ ಅಂತ ಇಂಟ್ರೆಸ್ಟ್ ಅಲ್ಲ. ಸೊ ಈಗ ನೋಡಿ ಇದೊಂಥರ ಇದೇನೇ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇದು ಚಟ್ನಿ ವಿತ್ ಚಟ್ನಿನೂ ತಿನ್ಬೋದು, ವಿತೌಟ್ ಚಟ್ನಿನೂ. ಇನ್ಸ್ಟಂಟ್ ಇಡ್ಲಿ ಅಂಡೆ ಚಟ್ನಿ ಎಲ್ಲ ಮಾಡಿ ಟೈಮ್ ಇರಲ್ಲ, ಮತ್ತು ಎಷ್ಟೊಂದು ಸರಿ ನಮ್ಗೆ ಇಷ್ಟನೇ ಇರಲ್ಲ ಅಯ್ಯೋ ಚಟ್ನಿ ಎಲ್ಲ. ತುಪ್ಪ ಇದ್ರೂ ಸಾಕು. ಇದು ಸ್ವಲ್ಪ ಎಣ್ಣೆ ಸಾರಿ ಹಾಕಬೇಕು. ಸೊ ಇದು ರೆಡಿ ಇದೆ. ಸ್ವಲ್ಪ ಆವಾಗಲೇ ಉಪ್ಪು ಹಾಕಬಾರ್ದು ಅಂತ ಹೇಳಿದೆ, ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ. ಇವಾಗ ಉಪ್ಪು ಹಾಕೋಣ. ಬಿಡೋಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸೊ ಇದನ್ನ ಬೌಲ್ಗೆ ಹಾಕೋಣ. ಸೊ ಇಷ್ಟು ಸ್ವಲ್ಪ ಹಾಕಿದ್ರೆ ಸಾಕು. ನೀವು ಕುಕ್ ಮಾಡೋದ್ರಲ್ಲಿ ನಿಮ್ಮ ಫೇವ್ರೇಟ್ ಫುಡ್ ಯಾವುದು? ಪಲಾವು, ಪುಳಿಯೋಗರೆ. ಸೊ ರೈಸ್ ಐಟಮ್ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಜಾಸ್ತಿ. ಸೊ ಅದು ನಮ್ಮದು ಎಲ್ಲ ಅಕ್ಕಿ ಬೆಳೆಯೋ ಏರಿಯಾ. ಸೊ ಮಂಡ್ಯ, ಮೈಸೂರು ಆ ಕಡೆ ಎಲ್ಲ. ಸೊ ನಮಗೆಲ್ಲ ಸ್ಟೇಪಲ್ ಫುಡ್ಡೇ ಕಾರ್ಬೋಹೈಡ್ರೇಟ್ಸ್, ರೈಸ್. ಸೊ ಎಲ್ಲ ರೈಸ್ ಕಂಪ್ಲೀಟೇ ಆಗಲ್ಲ. ಸೊ ಇದಕ್ಕೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ, ಸೊ ಅದು ಕಾಯಬೇಕಲ್ಲ, ಚೆನ್ನಾಗಿ ಸ್ಟೀಮ್ ಆಗಬೇಕು. ಸೊ ಇದಕ್ಕೆ ಮುಚ್ಚೋಣ. ಆಗದೆ ಒಂದು 15 ಮಿನಿಟ್ಸ್ ಸ್ಟೀಮ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಈ ಸಣ್ಣ ಸ್ಟೀಮ್ ಬರ್ತಾ ಇದೆಯಲ್ಲ, ಈ ಸಣ್ಣ ಸ್ಟೀಮು ಸ್ವಲ್ಪ ದೊಡ್ಡ ಸ್ಟೀಮ್ ಆಗುತ್ತೆ. ಜಾಸ್ತಿ ಆದಾಗ ನಿಮಗೆ ಆ ಸ್ಮೆಲ್ ಬರುತ್ತೆ, ಒಂಥರ ಅರೋಮ ಇಡ್ಲಿ ಆಗ್ತಾ ಇದೆ ಅಂತ. ಸೊ ಆಮೇಲೆ ಅದಕ್ಕೆ ವೆಯ್ಟು ಮಾಡೋಂಗಿಲ್ಲ, ಇನ್ಸ್ಟೆಂಟ್ಲಿ ಅದು ಒಂದು ತೆಗೆದ್ಬಿಡೋದು. ವೆಯ್ಟ್ ಇರಲ್ವಲ್ಲ, ಸೊ ವೆಯ್ಟ್ ಇದ್ದರೆ ಮಾತ್ರ ಅದು ಲಾಕ್ ಆಗಿರುತ್ತೆ, ತಕ್ಷಣ ತೆಗಿಬೋದು, ತಿನ್ಬೋದು. ಸೊ ಜ್ಞಾನೇಶ್ ಅವರೇ, ನೀವಾಗಲೇ ಹೇಳ್ದಂಗೆ ಸ್ಟೀಮ್ ಬರ್ತಾ ಇದೆ, ಮೋಸ್ಟ್ಲಿ ಇಡ್ಲಿ ಆಗಿದೆ ಅನ್ಸುತ್ತೆ. ಇಡ್ಲಿ ಆಗಿದೆ, ಓಪನ್ ಮಾಡಿ. ಓಕೆ. ಸೊ ಇಡ್ಲಿ ಫ್ಲಪ್ಪಿ ಆಗಿ ಬಂದಿದೆ. ಎಸ್. ಓಕೆ. ಸೊ ಇದನ್ನು ಒಂದು ಸ್ಪೂನಲ್ಲಿ ಇಲ್ಲ ಚಾಕುಲು ತಗೋಬೋದು. ಓಕೆ. ಸೊ ಬಿಸಿ ಬಿಸಿ ಇನ್ಸ್ಟೆಂಟ್ ಉದ್ದಿನ ಇಡ್ಲಿ ರೆಡಿ. ಇದನ್ನ ವಿತೌಟ್ ಚಟ್ನಿ ಕೂಡ ಚಟ್ನಿ, ತುಪ್ಪ ಇದ್ರೆ ಸಾಕು. ಸೊ ಚಟ್ನಿ ಮಾಡಿದ್ರೆ ತುಂಬಾ ಚಟ್ನಿ ತಗೊಳುತ್ತೆ ಇದು. ಟೇಸ್ಟ್ ಮಾಡಿ ನೋಡಿ. ಶೋರ್. ಸೊ ವೀಕ್ಷಕರೇ, ಇನ್ಸ್ಟೆಂಟ್ ಇಡ್ಲಿ ನಿಜವಾಗ್ಲೂ ಸಖತ್ತಾಗಿದೆ. ನೋಡೋಕೆ ಮಾತ್ರ ಛೋಟ ಇಡ್ಲಿ ಥರ ಇದೆ, ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು, ಅಷ್ಟು ಸಖತ್ತಾಗಿದೆ. ಜ್ಞಾನೇಶ್ವರೇ, ಇದರಲ್ಲಿ ಹಾಕಿರೋ ಸಬ್ಬಸಿಗೆ ಸೊಪ್ಪಾಗಿರ್ಬೋದು ಅಥವಾ ಕಡಲೆ ಬೇಳೆ ಆಗಿರಬಹುದು, ಎಲ್ಲ ಕೂಡ ಬಾಯಲ್ಲಿ ಅದೊಂಥರ ಟೇಸ್ಟ್ ಅಂತಾರಲ್ಲ, ಮಿಶ್ರಣ ಬಾಯಲ್ಲೆಲ್ಲ ಸಖತ್ತಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ಮುಂದಿನ ರೆಸಿಪಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ, ಅಲ್ಲಿ ತನಕ ಒಂದು ಬ್ರೇಕ್ ತೊಗೊಂಬಂದ್ಬಿಡೋಣ. ಸೊ ವೀಕ್ಷಕರೇ, ಟೇಕ್ ಅ ಬ್ರೇಕ್.
ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.